ಗ್ರಾಹಕರನ್ನೇ ಲಕ್ಷ್ಯವಾಗಿಟ್ಟುಕೊಂಡು ಜಿಯೋ ಪರಿಚಯಿಸುತ್ತಿರುವ ಹೊಸ ಫೀಚರ್ಗಳನ್ನು ನೋಡಿದ್ರೆ ಇತರ ಟೆಲ್ಕೋಗಳು ಗಾಬರಿಯಿಂದ ಬೆವರುತ್ತಿವೆ. ಜಿಯೋ ಯೂಸರ್ಗಳಿಗೆ ಹೊಸದಾಗಿ ಸಸ್ಪೆಂಡ್ ರೆಸ್ಯೂಮ್ ಫ್ಯೂಚರ್ಗಳನ್ನು ಪರಿಚಯಿಸಿದೆ. ಯೂಸರ್ ಸಿಮ್ ಇಲ್ಲವೇ ಫೋನ್ ಕಳೆದು ಹೋದುದೇ ಆದರೆ ಈ ಸಿಮ್ ಅನ್ನ ಮತ್ತೊಬ್ಬರು ದುರ್ವಿನಿಯೋಗ ಪಡೆದುಕೊಳ್ಳದಂತೆ ಜಿಯೋ ಸೈಟ್ ನಲ್ಲಿ ಹೋಗಿ ಮೈ ಅಕೌಂಟ್ ನಲ್ಲಿ ಸಿಮ್ ಸಸ್ಪೆಂಡ್ ಮಾಡಬಹುದಂತೆ. ಸಿಮ್ ಸಿಕ್ಕರೆ ಸೈಟ್ಗೆ ಮತ್ತೆ ಹೋಗಿ ರೆಸ್ಯೂಮ್ ಆಪ್ಷನ್ ಕ್ಲಿಕ್ ಮಾಡಬಹುದಂತೆ. ಇನ್ನು ಈ ವಿಷಯಕ್ಕೆ ವಿವರವಾಗಿ ಹೋದಲ್ಲಿ ಜಿಯೋ ಆಫಿಷಿಯಲ್ ವೆಬ್ಸೈಟ್ ನಲ್ಲಿ ಹೋಗಿ ಸೈಟ್ ನಲ್ಲಿ ಲಾಗಿನ್ ಆದರೆ ಸಸ್ಪೆಂಡ್ ಹಾಗೂ ರೆಸ್ಯೂಮ್ ಹೆಸರಿನಿಂದ 2 ಆಪ್ಷನ್ಗಳು ನಮಗೆ ಕಾಣುತ್ತವೆ. ಆಯಾ ಆಪ್ಷನ್ಗಳ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಸಿಮ್ ಡ್ಯಾಮೇಜ್ಡ್ ಅಂಡ್ ಸಿಮ್ ಲಾಸ್ಟ್ ಅಥವಾ ಡಿವೈಸ್ ಲಾಸ್ಟ್ ಹೆಸರುಗಳಿಂದ ಮತ್ತೆ ಇನ್ನೆರಡು ಆಪ್ಷನ್ಗಳು ಪ್ರತ್ಯಕ್ಷವಾಗುತ್ತವೆ. ಅವುಗಳಲ್ಲಿ ಸರಿಯಾದ ಕಾರಣವನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತದೆ. ಇವೆರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿಕೊಂಡ ತಕ್ಷಣವೇ ಸಿಮ್ ಸಸ್ಪೆಂಡ್ ಆಗುತ್ತದೆ. ಆದರೆ ರೆಸ್ಯೂಮ್ ಆಪ್ಷನ್ ಎಂಬುದು ಸಿಮ್ ಸಸ್ಪೆಂಡ್ ಆದ ನಂತರವೇ ಎನೇಬಲ್ ಆಗಿ ಇರುತ್ತದೆ. ಸದ್ಯಕ್ಕೆ ಈ ಹೊಸ ಫೀಚರ್ ಅನ್ನ ಜಿಯೋ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಮಾತ್ರ ಲಭ್ಯವಿದೆ. ಇನ್ನು ಶೀಘ್ರದಲ್ಲಿಯೇ ರಿಲಯನ್ಸ್ ಜಿಯೋ ಅಫಿಷಿಯಲ್ ಆಪ್ ನಲ್ಲಿ ಕೂಡ ಈ ಸದುಪಯೋಗವನ್ನ ಜಾರಿಗೆ ತರಬೇಕು ಎಂಬ ಸಮಾಚಾರ ಹೊಂದಿದ್ದಾರಂತೆ. ಸಿಮ್ ಕಳ್ಳತನವಾಗುವುದು, ಡ್ಯಾಮೇಜ್ ಆಗುವುದು ಇಂತಹ ಸಂಘಟನೆಗಳು ಸಂಭವಿಸಿದಾಗ ಈ ಸರ್ವಿಸ್ ಇನ್ಸ್ಟೆಂಟ್ ಆಗಿ ಉಪಯೋಗವಾಗುತ್ತದೆ. ಹೊಸ ಸಿಮ್ಮಿಗಾಗಿ ಗ್ರಾಹಕರು ಸರ್ವಿಸ್ ಸೆಂಟರ್ಗೆ ಹೋಗುವುದಾಗಲಿ ಅಥವಾ ಹಣ ಸಲ್ಲಿಸುವುದಾಗಲಿ ಇರುವುದಿಲ್ಲ. ಇನ್ನುಳಿದು ನೆಟ್ವರ್ಕ್ ವಿಷಯಕ್ಕೆ ಬಂದಾಗ ಸಿಮ್ ಹೋದ ತಕ್ಷಣವೇ ಕಸ್ಟಮರ್ ಕೇರ್ಗೆ ಕಾಲ್ ಮಾಡುವುದು ಇಲ್ಲವೇ ಇನ್ನು ಹತ್ತಿರದಲ್ಲಿರುವ ಸ್ಟೋರ್ಗೆ ಭೇಟಿ ನೀಡಬೇಕಾಗಿರುತ್ತದೆ. ಇಷ್ಟೆಲ್ಲಾ ಸವಲತ್ತುಗಳನ್ನು ಹೊಂದಿರುವ ಜಿಯೋ ಹೊಸದಾಗಿ ಪರಿಚಯಿಸಿದ ಈ ಫೀಚರ್ ನಿಂದ ಇನ್ನಷ್ಟು ಗ್ರಾಹಕರ ಮನಸ್ಸನ್ನ ದೋಚಿಕೊಳ್ಳುತ್ತದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.